ಎಲ್ಲೋ ಬದುಕಬೇಕು ಹೆಂಗ್ ಬದುಕಬೇಕು ನೀವೇ ಹೇಳಿ. ಎಲ್ಲಾದ್ರೂ ಒಂದ್ ಕಡೆ ನಮ್ಮನಾಗ್ಲಿ ಬಿಡ್ತೀರಾ? ಏನ್ ಮಾಡಿದ್ರು ಒಂದ್ ತಪ್ಪು, ಏನ್ ಮಾಡಿದ್ರು ಒಂದ್ ತಪ್ಪು ಬಿಟ್ಟು ಬೇರೆ ಏನು ನಿಮ್ಗೆ ಕಾಣಲ್ವಾ? ಬಿಡಿ ಸರ್, ಸಾಕು. ಇಷ್ಟ ದಿನ ನೀವು ಮಾಡಿದ್ರು ನಮ್ಮ ಸವಾರಿ ಬಿಡಿ, ಸಾಕು. ಮಾನವೀಯತೆಯಿಂದ ಕೆಲಸನ ಮಾಡಿ. ಅಂದ್ರೆ ಸರ್, ನಮ್ ಬಾಸ್ ಮೇಲಿರೋ ಅಷ್ಟು ಕೇಸು, ಅದ್ರ ಮೇಲಿರೋ ಮುತುವರ್ಜಿ ಸರ್ಕಾರಕ್ಕೆ ನಮ್ ಸೌಜನ್ಯ ಕೇಸ್ ಮೇಲೆ ಇಲ್ಲ. ಎಷ್ಟೋ ಕೇಸ್ಗಳಿದೆ, ಅದ್ರ ಮೇಲೆ ಇಲ್ದಿರೋ ಮುತುವರ್ಜಿ ನಮ್ ಬಾಸ್ ಕೇಸ್ ಮೇಲೆ ತುಂಬಾ ತೋರಿಸ್ತಾರೆ ಸರ್. ನಿಜವಾಗ್ಲೂ ಅದು ಯಾಕೆ ಅಂತ ನಮಗೂ ಗೊತ್ತಿಲ್ಲ ಸರ್. ಅದೇ ಮುತುವರ್ಜಿ ಅದೇ ತಗೊಂಡಾಗಿ ಹೈಕೋರ್ಟ್ ಅಲ್ಲಿ ಏನ್ ತೋರಿಸಿದ್ರು ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ, ಅದನ್ನ ಒಂದ್ ಸೌಜನ್ಯ ಕೇಸ್ನ ಅಟ್ಲೀಸ್ಟ್ ಹೈಕೋರ್ಟ್ ಗಂಟ ತಂದದ್ದು ಸತ್ಯಾಸತ್ಯತೆಗಳನ್ನ ತೆಗಿಬೇಕಲ್ವ ಸರ್. ಸರ್, ನಾವು ಇನ್ನೊಂದೇನಂದ್ರೆ, ಒಂದು ಮೀಡಿಯಾ ಅಂತಂದ್ರೆ ಒಂದು ಗೌರವ ಇದೆ ಸರ್. ಆ ಗೌರವ ಒಂದು ಟೈಮಲ್ಲಿ ಇತ್ತು, ತುಂಬಾ ಅದ್ರ ಮೇಲಂತ ಗೌರವ, ಅದರದೇ ಆದಂತ ಪ್ರೀತಿ ವಿಶ್ವಾಸ ಆಯ್ತು. ಇವತ್ತು ಅದನ್ನ ಅಷ್ಟು ಕೂಡ ಕಳ್ಕೊಬಿಡ್ತು ಸರ್. ಯಾಕಂದ್ರೆ ಸರ್, ಒಬ್ಬ ಮನುಷ್ಯನ್ಗೆ ಎಷ್ಟು ಸಾರಿ ಇವ್ರು ಹೊಡ್ತಾ ಕೊಡ್ತಾರೆ. ಒಂದ್ ಕಡೆ ಮೀಡಿಯಾದವರಿಂದ ಹೊಡ್ತಾ, ಒಂದ್ ಕಡೆ ಸರ್ಕಾರದಿಂದ ಹೊಡ್ತಾ, ಒಂದ್ ಕಡೆ ಫೇಕ್ ಫ್ಯಾನ್ಸ್ ಗಳಿಂದ ಹೊಡ್ತಾ, ಇನ್ನೊಂದ್ ಕಡೆ ನಾವು ದೊಡ್ಡ ಸೆಲೆಬ್ರಿಟಿ ಅಂತ ಬಿಲ್ಡಪ್ ತಗತ್ತಿರೋ ಹೊಸ ಆಗ ಕಾಣಿಸ್ಕೊಳ್ಳೋಂತ ಸೆಲೆಬ್ರಿಟಿಗಳು, ಅವ್ರುಗಳಿಂದ ನಮ್ ಬಾಸ್ ಕೊಡ್ತಾ ಸರ್. ಎಷ್ಟು ಜನ ನಮ್ ಬಾಸ್ಗೆ ಅಯ್ಯೋ ಅನಿಸ್ತಾರೆ. ಅಟ್ಲೀಸ್ಟ್ ಆ ಮನುಷ್ಯ ತಡ್ಕೊಂಡಿದ್ದಾನೆ ಅಂದ್ರೆ ಸರ್, ನಿಜ ತಮಾಷೆ ಅಲ್ಲ ಸರ್. ಇಷ್ಟಕ್ಕೆ ಬೇರೆಯವರಾಗಿರೋ ಏನೋ ಆಗ್ಬಿಟ್ಟಿದ್ದಾರೆ ಸರ್. ಮತ್ತೆ ವಿಷ್ಣು ಅಪ್ಪಾಜಿ ಸರ್ದು ಇವತ್ತು ಅವ್ರ ಸಮಾಧಿನ ತಗೊಳ್ಳಿ, ರಾತ್ರಿ ಹೊಡೆದಾಕರು ಸರ್. ಅದ್ರ ಮೇಲೆ ಯಾರಿಗೂ, ಆ ಮನುಷ್ಯನ ಮೇಲೆ ಯಾರಿಗೂ ಪ್ರೀತಿನೇ ಇಲ್ವಾ ಸರ್? ಅದ್ರ ಮೇಲೆ ಯಾರಿಗೂ ಮುತ್ತರ್ಸಿಲ್ವಾ? ಸರ್ಕಾರ ಕೂಡ ಅದನ್ನ ತುಂಬಾ ನೆಗ್ಲೆಕ್ಟ್ ಮಾಡ್ತದೆ ಸರ್. ತುಂಬಾ ನೋವಾಗುತ್ತೆ ಸರ್. ಅದನ್ನ ಏನಾದ್ರು ಮಾಡಿ ವಾಪಸ್ ಮತ್ತೆ ಸಮಾಧಿಯಲ್ಲಿ ಬರೋ ತರ ಮಾಡ್ಕೊಟ್ರೆ ಸರ್, ನಿಜವಾಗ್ಲೂ ಹೇಳ್ತೀನಿ, ಪ್ರತಿಯೊಬ್ಬ ಅಭಿಮಾನಿ ಕೂಡ ಸರ್ಕಾರಕ್ಕೆ ಕೈ ಮುಗಿತಾನೆ ಸರ್. ಇವತ್ತು ಸರ್, ಆ ಜಾಗದ ಏನ್ ಬೆಲೆ ಇದೆ ಸರ್? ಒಬ್ಬೊಬ್ಬ ಅಭಿಮಾನಿನೂ ಕೂಡ 100 ರೂಪಾಯಿ ದುಡ್ಡು ಹಾಕ್ಬಿಡ್ಬೇಕಾರೆ ಆ ಜಾಗನ 10 ಎಕರೆ ಖರೀದಿ ಮಾಡೋಷ್ಟು ಶಕ್ತಿ ಇದೆ ಸರ್. ಬಟ್ ಅದನ್ನ ಮಾಡ್ಕೊಡ್ತಾರ? ಅದನ್ನು ಕೂಡ ಯಾರು ಮಾಡ್ಕೊಡ್ತಿಲ್ಲ ಸರ್. ಯಾರು ಸರ್ ಇದೆಲ್ಲ ಇಷ್ಟೊಂದು ಇದ್ ಮಾಡ್ತಾರೆ ಸರ್? ಆ ಮನುಷ್ಯನಿಗೂ ಬದುಕಿದಾಗ್ಲೂ ನೆಮ್ಮದಿ ಇಲ್ಲ, ಸತ್ ಮೇಲೂ ನೆಮ್ಮದಿ ಇಲ್ಲ. ಅದೇ ರೀತಿ ಇವತ್ತು ನಮ್ ಬಾಸು ಸುಮ್ನಿದ್ರು ಬಿಡ್ತಾ ಇಲ್ಲ, ಏನಾದ್ರು ಮಾತಾಡಿದ್ರು ನೀವು ಬಿಡಲ್ಲ. ಎಷ್ಟು ಜನನು ಸೇರ್ಕೊಂಡು ಒಬ್ರ ಮೇಲೆ ಬೀಳ್ತಿರಲ್ಲ. ನಿಮ್ಗೆ ಇಷ್ಟು ಜನ ನೀವು ಪ್ರಶ್ನೆ ಹಾಕೊಳ್ಳಿ, ನಿಮಗ್ ಸರಿ ಅನ್ಸುತ್ತಾ? ನೀವು ಮಾಡ್ತಿರೋದು ಧರ್ಮನ? ನೀವು ವೃತ್ತಿಪರ ನೀವು ಕೆಲಸ ಮಾಡ್ತಿದ್ರ? ನೀವ್ ಯಾರೇ ಆಗಿರ್ಬೋದು, ವೃತ್ತಿಪರವಾಗಿ ಇದೀರ. ನೀವು ವೈಯಕ್ತಿಕವಾಗಿ ತಗೊಂಡು ಟಾರ್ಗೆಟ್ ಮಾಡಿ ಒಬ್ಬ ಮನುಷ್ಯನ ಬೀಳಿಸ್ತಿದ್ದೀರಾ. ನಿಮ್ಮನೆ ಇದೇ ತರ ಕಷ್ಟ ಬಂದ್ರೆ ನೀವು ಇದೇ ಕೆಲಸ ಮಾಡ್ತೀರಾ ಅಲ್ವಾ ಸರ್? ಸ್ವಲ್ಪ ನಿಮ್ಗೂ ಮನುಷ್ಯತ್ವ, ಮಾನವೀಯತೆ ಇರ್ಲಿ. ಎಲ್ಲ ನಮ್ ಬಾಸ್ ಮೇಲೆ ತೋರ್ಸೋ ಪ್ರೀತಿನ ಬೇರೆ ಕೇಸ್ ಮೇಲೂ ತೋರಿಸಿ, ಬೇರೆಯವ್ರ ಮೇಲೆ ಇಡಿ. ಬೇರೆ ತುಂಬಾ ಇದೆ ವಿಚಾರಗಳು ಪ್ರಪಂಚದಲ್ಲಿ, ತುಂಬಾ ಇದೆ. ಅದನ್ನ ತೋರಿಸಿ, ಅದನ್ನ ಬಿಟ್ಬಿಟ್ಟು ಬರೀ ಇವ್ರೊಬ್ಬರನ್ನೇ ಟಾರ್ಗೆಟ್ ಮಾಡಿ ಇವ್ರೊಬ್ಬರನ್ನ ಮುಗಿಸ್ಬೇಕು ಅನ್ನೋದಲ್ಲ. ಸ್ವಲ್ಪ ಮನುಷ್ಯತ್ವ, ಮಾನವೀಯತೆ ಇಟ್ಕೊಳ್ರಿ, ಯಾರೇ ಆಗಿರ್ಬೋದು. ನಮ್ ಬಾಸ್ ಬಗ್ಗೆ ಕೆಡ್ದಾಗ ಮಾತಾಡ್ತೀನಿ, ಕೆಡ್ದಾಗೆ ವಿಡಿಯೋ ಮಾಡ್ತೀನಿ, ಕೆಡ್ದಾಗ ಏನೋ ಮಾಡ್ತೀನಿ, ಫಸ್ಟ್ ಅದನ್ನ ಬಿಡಿ. ಮಾನವೀಯತೆ ಅನ್ನೋದು ಮನುಷ್ಯ. ಈಗ ನಾವು ಕರ್ನಾಟಕದವರು, ಅದರಲ್ಲೂ ಅಲ್ವಾ ಸರ್, ಭಾರತೀಯರು, ಕರ್ನಾಟಕದವರು. ಯಾರಾದ್ರೂ ನೀರ್ ಕೇಳಿದ್ರೆ ಪಾನ್ಕ ಕೊಡ್ತೀವಿ ಅಂತ ಹೇಳ್ತಿರಲ್ಲ, ಈ ಪಾನ್ಕ ಬೇಡ. ನೀವು ನಮ್ ಬಾಸ್ನ ಅವ್ರ ಪಾಡಿಗೆ ಇರೋ ಬಿಟ್ಬಿಡಿ. ಅದನ್ನ ಬಿಟ್ಬಿಟ್ಟು ನೀವು ಮುಳ್ತೊಂಡ್ ಚುಚ್ಚಾಕೋಬಿಡಿ. ನೊಂದಿರೋ ಮನುಷ್ಯನ ಎಷ್ಟು ಸರ್ ನೀವು ಎಷ್ಟು ನೋಯಿಸ್ತೀರಾ? ಫಸ್ಟೇ ನೊಂದು ಕೂತಿದ್ದಾರೆ ಅಂತದ್ರಲ್ಲೂ ಇನ್ನ ನೀವು ಬಂದು ಚುಚ್ಚಿ ನೋಡ್ತಿರಲ್ಲ. ನೀವೆಲ್ಲ ಕನ್ನಡದವ್ರ? ನೀವು ಅಲ್ಲಿ ನಿಮ್ಮ ಮಾನವೀಯತೆ ಇದೆಯಾ? ಮನುಷ್ಯತ್ವ ಇದೆಯಾ? ಅಲ್ವಾ ಸರ್? ನಮ್ ಕನ್ನಡದವ್ರಿಗೆ ಪ್ರೀತಿ ಅಂದ್ರೆ ಜಾಸ್ತಿ ಇರುತ್ತೆ. ಆ ಪ್ರೀತಿನೇ ನೀವು ಮರೆತು ಮಾಡ್ತಿದ್ರಲ್ಲ ಕೆಲಸಗಳನ್ನ. ಫಸ್ಟ್ ಜವಾಬ್ದಾರಿಯುತವಾಗಿ ನಿಮ್ ಕೆಲಸಗಳನ್ನ ನೀವು ಮಾಡಿ ಸರ್. ಒಬ್ಬರನ್ನ ಟಾರ್ಗೆಟ್ ಮಾಡೋದ್ ಬಿಡಿ ಜೀವನದಲ್ಲಿ. ಈಗ ನಿಮ್ದು ರಿಯಾಕ್ಷನ್ ಹೇಗಿತ್ತು ಅಂದ್ರೆ, ಈಗ ಬಂತು ಬೇಲ್ ಕ್ಯಾನ್ಸಲ್ ಅಂತ ಹೇಳ್ಬಿಟ್ಟು ಸಡನ್ ಆಗಿ ನಿಮ್ ಕೇಳಿದ ತಕ್ಷಣ ಏನಾಯ್ತು ಸರ್? ನಿಜ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಸರ್. ಕಣ್ಣಲ್ಲಿ ನೀರು ಬಂದ್ಬಿಟ್ಟು ಎಷ್ಟು ನಿಜ ನೀವು ನಂಬಲ್ಲ ಸರ್. ಇಡೀ ದಿನನೇ ಬಾಡಿಗೆ ಹೊಡೆದಿಲ್ಲ, ಊಟ ಮಾಡಿಲ್ಲ ಸರ್. ಅಷ್ಟು ನೋವಾಗ್ತಿದೆ ಅಂದ್ರೆ ನಮ್ ಬಾಸ್ಗೆ ಸರ್. ಇಷ್ಟು ದಿನ ನಮ್ ಜೊತೆ ಖುಷಿಯಾಗಿದ್ರು ಸರ್ ನಮ್ ಬಾಸು. ಎಲ್ಲಾರು ಒಂದ್ ಕಡೆ ಮನೆ ಹತ್ರ ಹೋದಾಗ ಸಿಗೋರು ಸರ್. ಇವತ್ತು ಎಷ್ಟು ನೋವಾಗ್ತಿದೆ ಅಂದ್ರೆ ಅದು ಹೇಳ್ಕೊಳಕ್ ಆಗ್ತಿಲ್ಲ ಸರ್. ಸರ್, ಒಂದ್ ಅಣ್ಣ ತಮ್ಮ ದೂರ ಆದ್ರೆ ಎಷ್ಟು ನೋವು ಪಡ್ತಾನೆ, ಅಷ್ಟು ನೋವಾಗ್ತಿದೆ ಸರ್ ಇವತ್ತು ನಮ್ ಬಾಸ್ ಇಲ್ದಿರೋದಕ್ಕೆ. ಇವತ್ತು ಸ್ವತಂತ್ರ ದಿನಾಚರಣೆ ದಿನ, ಇವತ್ತು ಅವ್ರಿಲ್ಲ ನಮ್ ಜೊತೆನಲ್ಲಿ, ಎಷ್ಟು ನೋವಾಗ್ತಿದೆ. ಆ ಸ್ವತಂತ್ರ ಬಂದಿದ್ಯಾ ಅಂತ ನಾವು ಖುಷಿ ಪಡ್ಬೇಕಾ? ಬಾಸ್ ನಮ್ ಜೊತೆಲಿಲ್ಲ ಅಂತ ನೋವು ಪಡ್ಬೇಕಾ? ನೀವೇ ಹೇಳಿ ಸರ್. ಈಗ ನಿಮ್ಗೂ ನೋವಿರ್ತದಲ್ಲ ಸರ್. ಆ ನೋವನ್ನ ನೀವ್ ಹೆಂಗ್ ತಡ್ಕತ್ತೀರಿ ಹೇಳಿ? ಅದಕ್ಕಿಂತ 10 ಪಟ್ಟು ನಮ್ಮ ಅಭಿಮಾನಿಗಳಿಗೆ ನೋವಾಗ್ತಿದೆ ಸರ್. ಹೇಳ್ಕೊಂಡ್ರೆ ಅದ್ನೋ ಕೂಡ ನಾನಾ ರೀತಿ ಬೇರೆ ತರ ಬಿಂಬಿಸ್ತೀರಾ ಸರ್ ಜನ. ಏನ್ ಸಂಸ್ಥೆದಂತ ತುಂಬಾ ಜವಾಬ್ದಾರಿ ಕೆಲ್ಸಗಳೈತೆ, ಅದನ್ನ ನೀವು ಮಾಡಿ ಸರ್. ಕೆಲವರು ಹೇಳೋದು ಏನಂದ್ರೆ, ಕೊಲೆ ಆಗಿರೋದು ನಿಜ ಅಲ್ವಾ ಅಂತ, ಅದು ಕ್ರೂರವಾಗಿ. ಗುರು, ನಿಮ್ಗೊಂದು ಮಾತು ಕೇಳ್ತೀನಿ ನಾನು. ಇವಾಗ ಕೊಲೆ ಆಗಿದೆ ಅಲ್ವಾ ಸರ್? ಕೊಲೆ ಆಗಿರೋದು ಸತ್ಯ. ಆದ್ರೆ ಇವ್ರು ಇದಾರ ಇಲ್ವೋ ಅದು ಕೋರ್ಟ್ ಅಲ್ಲಿ ಅನ್ನೋದೊಂದು ತನಿಖೆ ನಡೀತಿದೆ. ಅದರದೇ ಆದಂತ ನಿಯಮ ಇದೆ, ಅದು ಕೋರ್ಟ್ ಅಲ್ಲಿ ನಡೀತಿದೆ. ಅದನ್ನ ಬಿಟ್ಬಿಟ್ಟು ದಾರಿಲಿ ಹೋಗೋರೆಲ್ಲ ಜಡ್ಜ್ಮೆಂಟ್ ಕಾಪಿ ಕೊಡ್ತಾರೆ. ಕೋರ್ಟ್ ಅಲ್ಲಿ ಬರೋಕ್ಕಿಂತ ಮುಂಚೆ ದೊಡ್ಡ ಸೆಲೆಬ್ರಿಟಿಗಳು, ಅವಾಗ ಕಾಣಿಸ್ಕೊಳ್ಳೋ ಸೆಲೆಬ್ರಿಟಿಗಳು, ಅದ್ರದ್ದು ಪೋಸ್ಟ್ ಹಾಕ್ಬಿಟ್ಟು ಸೆಲೆಬ್ರಿಟಿ ಅವರು ಬಂದು ಇವರೇ ಕಾನೂನನ್ನ ತೋರಿಸ್ತಾರೆ.
ಯಾಕೆ ಕಾನೂನು ಇರೋದೇನಕ್ಕೆ ಕಾನೂನ್ ಮೇಲೆ ಗೌರವ ಇದೆ ಸರ್ ನಮಗೂ ಕೂಡ ಅದ್ರ ತನಿಖೆ ನಡೀತಿದೆ. ಹಂಗಿದ್ದಾಗ ಬೇರೆಯವರು ಸುಮ್ಮನಿರ್ಬೇಕು. ಅದ್ ಬರೋ ಮುಂಚೆ ಇವ್ರುಗಳೇ ಅದನ್ನ ಹೈಲೈಟ್ ಮಾಡಿ ತೋರಿಸ್ಬಿಟ್ಟು ಅವ್ರಿಗೆ ಶಿಕ್ಷೆ ಆಗ್ಬೇಕು ಹಿಂಗಾಗಬೇಕು. ಸರ್ ತಪ್ಪಾಗಿದೆ, ತಪ್ಪು ಮಾಡಿದ್ರೆ ಮನುಷ್ಯ ಯಾರು ಇಲ್ಲ ಸರ್. ಅದಕ್ಕೆ ಸರ್ ಮನುಷ್ಯ ಅನ್ನೋದು. ಈಗ ಮನುಷ್ಯ ಮಾಡಿದ್ರೆ ತಪ್ಪು ಮರ ಮಾಡಲ್ಲ ಅಲ್ವಾ ಸರ್. ಎಂಥವ್ರು ಕೂಡ ತಪ್ಪು ಮಾಡೇ ಮಾಡ್ತಾರೆ. ನೀವು ಒಂಥರ ಮಾಡಿದಾರ, ನಾವು ಒಂಥರ ಇರ್ತೀವಿ, ಒಬ್ಬೊಬ್ರು ಒಂದೊಂಥರ ತಪ್ಪು ಇದ್ದೇ ಇರ್ತದೆ. ಹಂಗ ಅಂದ್ಬಿಟ್ಟು ಅದನ್ನೇ ದೊಡ್ಡದಾಗಲ್ಲ ಸರ್. ತಪ್ಪು ಮಾಡಿದವ್ರು ಯಾರು ಇಲ್ವಾ? ತುಂಬಾ ಜನ ಇದಾರೆ ತಪ್ಪು ಮಾಡಿರೋರ್ನ. ಫಸ್ಟ್ ಅವ್ರನ್ನು ನೋಡಿ ಸರ್, ಇವ್ರನ್ನ ಬಿಟ್ಬಿಡಿ ಅಂದ್ರೆ ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ ಅಂತ. ಸರ್. ಖಂಡಿತ ಸರ್, ಖಂಡಿತ ಸರ್. ಯಾಕಂದ್ರೆ ಈಗ ಯೋಚನೆ ಮಾಡಿ ಸರ್, ಇಷ್ಟು ಜನ ಒಬ್ಬರ ಮೇಲೆ ಮುಗಿದ್ ಬೀಳ್ಬೇಕಾ ಸರ್? ಅವಶ್ಯಕತೆ ಇದೆಯಾ ಸರ್? ಇಷ್ಟು ಜನ ಒಬ್ಬರ ಮೇಲೆ ಮುಗಿದ್ ಬೀಳ್ಬೇಕಂತ ಏನಿದೆ? ಈಗ ಬೇರೆ ಮೇಲೆ ಇಚ್ಛೆ ಬಂದಿದ್ರು, ಅವ್ರದ್ದೇ ಅವ್ರ ಕೆಲಸ ಆಯ್ತು, ಅವ್ರದ್ದೇ ಅವ್ರ ಟ್ರೀಟ್ಮೆಂಟ್ ತಗೊಂಡು ಅವ್ರ ಆಪರೇಷನ್ ಮಾಡಿಸ್ಕೊಂಡ್ರೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಬೈದಲ್ಲಿ ಪ್ರತಿಯೊಂದು ಕೂಡ ಆ ಟೈಮ್ಗೆ ಏನ್ ಬೇಕು ಇಂಜೆಕ್ಷನ್ ತಗೊಂಡು ಟ್ಯಾಬ್ಲೆಟ್ ತಗೊಂಡು ಅದನ್ನ ಮೇಂಟೈನ್ ಮಾಡ್ಕೊಂಡು ಅವ್ರ ಲೈಫ್ನ ಹಿಂಗೆ ಇದು ಮಾಡಬೇಕು, ಅವ್ರ ಹೆಲ್ತ್ ಯಾವ ತರ ಕಾಪಾಡ್ಬೇಕು ಅದನ್ನ ನೋಡ್ಕೊಂಡು ಅವ್ರು ಮೂವಿ ಮಾಡ್ತಿದ್ದಾರೆ. ಅದು ಕೂಡ ತಪ್ಪು ಅಂತ ಅಂದ್ಬಿಟ್ಟು ಹೆಲ್ತ್ ಇಶ್ಯೂ ತಗೊಂಡು ಇದು ಮಾಡಿದ್ರು ಸರ್. ಆಮೇಲೆ ಸಿಗರೇಟ್ ಸೇದಿದಕ್ಕೆ ಒಂದು ತುಂಬಾ ದೊಡ್ಡ ಇದು ಮಾಡ್ರು ಸರ್. ಯಾರು ಸೇದಲ್ಲ ಸರ್, ಇವತ್ತಿನವರೆಗೂ ಜೈಲಲ್ಲಿ ತುಂಬಾ ಜನ ಎಲ್ಲ ಮಾಡಿದಾರೆ ಸರ್. ಇವ್ರು ಒಬ್ಬರೇ ತಪ್ಪು ಮಾಡಿದಾರ ಅದು ಸರ್. ಅದು ಇನ್ನೊಂದೇನಂದ್ರೆ ಸರ್, ಅದು ಸರ್ಕಾರನೇ ಇದೆ ಸರ್, ಇದು ಮಾಡ್ತಾರೆ ಸರ್. ಸೇದೋದಕ್ಕೆ ಒಂದು ಪರ್ಮಿಷನ್ ಅನ್ನೋದು ಇರುತ್ತೆ ಸರ್. ಎಂತವ್ರಿಗೂ ಒಂದು ಹ್ಯಾಬಿಟ್ ಅನ್ನೋದು ಇದ್ದಾಗ ಅದಕ್ಕೆ ಅವ್ರಿಗೆ ಇಲ್ಲಾಂದ್ರೆ ಸರ್, ಅದು ಕೊಟ್ಟಿಲ್ಲ ಅಂದ್ರೆ ಸರ್ ಕೆಲವರು ತುಂಬಾ ಇದಾಗ್ಬಿಡ್ತಾರೆ ಸರ್. ತುಂಬಾ ಜನ ಈಗ ಪೊಲೀಸರ ಇಂಟರ್ವ್ಯೂಗಳಲ್ಲಿ ಹೇಳ್ತಾರಲ್ಲ ಸರ್, ಅದು ನಾವು ನೋಡಿ ತಿಳ್ಕೊಂಡಿದೀವಿ ಸರ್. ಅವ್ರಿಗೆ ಊಟ ಹೆಂಗ್ ಊಟ ಕೊಡ್ತಾರೆ, ಅವ್ರಿಗೆ ಏನೇನ್ ಬೇಕು ಇದು ಕೊಟ್ಟರೆ ಅವರು ಕಾಮ ಕೂಲ್ ಆಗಿರ್ತಾರೆ, ಹೇಳಿದ ಮಾತು ಕೇಳ್ತಾರೆ. ಇಲ್ಲಾಂದ್ರೆ ಅವ್ರಿಗೂ ಕೂಡ ತೊಂದರೆ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಅದನ್ನ ಪರ್ಮಿಷನ್ ಇದೆ ಸರ್. ಬಟ್ ಅದನ್ನ ಇವರು ತಪ್ಪು ಅಂತ ಬಿಂಬಿಸ್ತಿದ್ದಾರೆ ಸರ್. ಎಲ್ಲೋ ಒಂದ್ ಕಡೆ ಅಭಿಮಾನಿಗಳಿಂದಲೇ ಇಷ್ಟು ಸಂಕಷ್ಟ ಆಯ್ತಾ? ಯಾಕೆಂದ್ರೆ ಅಭಿಮಾನಿಗಳು ಕೆಲವೊಂದ್ ಕಡೆ ಬ್ಯಾಡ್ ಕಮೆಂಟ್ ಮಾಡಿದ್ದು ಸುದ್ದಿ ಆಯ್ತು. ಸೊ ಈ ತರದೆಲ್ಲ ಬ್ಯಾಡ್ ಇನ್ಸಿಡೆಂಟ್ ಆಗಿ ಎಲ್ಲೋ ಒಂದ್ ಕಡೆ ಅದು ಇವ್ರಿಗೆ ಮುಳುವಾಯ್ತಾ ಸರ್? ನೀವು ನೋಡಿದ್ರ ಸರ್, ಅಭಿಮಾನಿಗಳೇ ಮಾಡಿರೋದಂತ ನೀವು ನೋಡ್ತೀರಾ ನೀವು? ಇಲ್ಲ ನಿಮಗ್ ಗೊತ್ತಾ? ಈಗ ನಾನು ಬೇರೆ ಅಕೌಂಟ್ ಫೇಕ್ ಅಕೌಂಟ್ ಮಾಡ್ಬಿಟ್ಟು ನಾನು ಬೇರೆ ಫ್ಯಾನ್ ಅಂತ ಅಕೌಂಟ್ ಹಾಕ್ಬೋದು, ನಿಮಗ್ ಗೊತ್ತಾಗುತ್ತಾ? ಇವಾಗ ನೀವು ಅವಾಗ ನಾನು ಅವ್ರ ಅಭಿಮಾನಿನ ನನ್ನ ಇವ್ರ ಅಭಿಮಾನಿ ಅಂತ ಹಿಂಗ್ ಹಿಡ್ತೀರಿ ನೀವು. ಫೇಕ್ ಅಕೌಂಟ್ ಯಾರು ಬೇಕಾದ್ರು ಮಾಡೋದು ಸರ್, ದರ್ಶನ್ ಅಭಿಮಾನಿಗಳೇ ಅಂತ ಅಲ್ಲ ಸರ್. ಇದನ್ನ ತಲೆಯಲ್ಲಿ ಕಂಡು ಮಾತಾಡಿ. ಆದಷ್ಟು ಎಲ್ಲರೂ ಹೇಳೋದಿದೆ ದರ್ಶನ್ ಫ್ಯಾನ್ಸ್ ದರ್ಶನ್ ಫ್ಯಾನ್ಸ್ ಸರ್. ಇವಾಗ ಎಷ್ಟು ಅಕೌಂಟ್ಗಳು ಕರೆಕ್ಟಾಗಿ ಚೆಕ್ ಮಾಡ್ಬಿಡಿ ಸರ್. ಫೇಕ್ ಅಕೌಂಟ್ ಅಲ್ಲಿ ನಮ್ಮ ಬಾಸ್ ಹೆಸರನ್ನ ಇಟ್ಕೊಂಡು ಬೇರೆಯವ್ರಿಗೆ ಕಮೆಂಟ್ ಮಾಡ್ತಾರೆ, ಕೊನೆ ನಮ್ಮ ಬಾಸ್ಗೂ ಕೂಡ ಕಮೆಂಟ್ ಮಾಡ್ತಾರೆ. ಏನ್ ಹೇಳ್ತಾರೆ ಅಂತವ್ರಿಗೆ ಸರ್? ಒರಿಜಿನಲ್ ಫೇಕ್ ಅನ್ನೋದು ಈಸಿಯಾಗಿ ಕಂಡುಹಿಡಿಬಹುದು. ಬಟ್ ಗೊತ್ತಿದ್ದು ದರ್ಶನ್ ಫ್ಯಾನ್ಸ್ ಅಂತ ಟಾರ್ಗೆಟ್ ಮಾಡ್ತಾರೆ ಸರ್. ಬಾಸ್ ಹೆಂಗೆ ಟಾರ್ಗೆಟ್ ಮಾಡ್ತಾರೋ ಫ್ಯಾನ್ಸ್ ಟಾರ್ಗೆಟ್ ಮಾಡ್ತಾರೆ. ಈ ಕಡೆ ಇದ್ರೆ ನಮ್ಮನ್ನು ನೆಮ್ಮದಿಯಾಗಿರಕ್ಕೆ ಬಾಸ್ನು ಬಿಡ್ತಲ್ಲ, ಈ ಕಡೆ ನಮ್ಮನ್ನು ನೆಮ್ಮದಿಯಾಗಿರಕ್ ಬಿಡ್ತಾರೆ. ಏನ್ ಮಾಡ್ಬೇಕು ಹೇಳಿ?